ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 15ನೇ ವಚನವನ್ನು ಓದಿ ನಾವು ಆರಂಭಿಸುವಂತರಾಗಿರೋಣ. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಬಿತ್ತುವುದು ಕೊಯ್ಯುವುದು, ಸೋಯಿಂಗ್ ಆ್ಯಂಡ್ ರೀಪಿಂಗ್. ಬಿತ್ತುವುದು ಮತ್ತು ಕೊಯ್ಯುವುದು, ಗಿವಿಂಗ್ ಆ್ಯಂಡ್ ರಿಸೀವಿಂಗ್. ಕೊಡುವುದು, ತೆಗೆದುಕೊಳ್ಳುವುದು, ಅಥವಾ ಕೊಡುವುದು ಮತ್ತು ಸ್ವೀಕರಿಸೋದು. ಸ್ತೋತ್ರ. ಓದೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 15ನೇ ವಾಕ್ಯ. ಎಲ್ಲರೂ ನಾವು ಒಟ್ಟಿಗೆ ಓದೋಣ, ಶಬ್ದ ತೆಗೆದು ಓದೋಣ. ಇದಲ್ಲದೆ ಫಿಲಿಪ್ಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿ ಮೆಕೋದೋನ್ಯದಿಂದ ಹೊರಟು ಹೋದಾಗ ಕೊಡುವ ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೂ ಸಂಬಂಧವಿರಲಿಲ್ಲವೆಂದು ನೀವು ಬಲ್ಲಿರಿ. ಕಣ್ಣುಗಳ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಕರ್ತನೇ, ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ಜನರೊಟ್ಟಿಗೆ ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಕುಳಿತುಕೊಳ್ರಿ. ಸೋಯಿಂಗ್ ಅಂಡ್ ರೀಪಿಂಗ್. ಬಿತ್ತುವುದು ಮತ್ತು ಕೊಯ್ಯುವುದು, ಕೊಡುವುದು ಮತ್ತು ಸ್ವೀಕರಿಸುವುದು. ನಾವು ಪ್ರಧಾನವಾಗಿ ತಿಳಿದುಕೊಳ್ಳಬೇಕಾದಂಥ ಭಾಗ, ನಾನು ಆರಂಭದ ಸರ್ವೀಸ್ನಲ್ಲಿ 2 ಭಾಗಗಳನ್ನು ಮುಟ್ಟಿದೆ, 2 ಪಾಯಿಂಟ್ಗಳನ್ನು ಹೇಳಿದೆ. ಒಂದನೇದಾಗಿ ನಾನು ಹೀಗೆ ಹೇಳಿದೆ, ಕೊಡುವುದು ಮತ್ತು ಸ್ವೀಕರಿಸುವುದು, ಗಿವಿಂಗ್ ಆ್ಯಂಡ್ ರಿಸೀವಿಂಗ್, ಅದು ದೇವರ ಮುರಿಯಲಾಗದ ನಿಯಮ ಎಂಬುದಾಗಿ ನಾನು ಹೇಳಿದೆ. ಆ ನಿಯಮವನ್ನು ಯಾರು ಮುರಿಯಕ್ಕಾಗೋದಿಲ್ಲ. ಮನುಷ್ಯ ಕಲ್ಪಿತವಾದದ್ದಲ್ಲ, ಅದು ದೇವರಿಟ್ಟಿರುವಂಥ ನಿಯಮ. ಎರಡನೇದಾಗಿ ನಾನು ಹೇಳಿದೆ, ದೇವರು ಕೊಡದದ್ದನ್ನು, ನಿಮಗೆ ಕೊಡದದ್ದನ್ನು ನೀಡಲು ದೇವರು ಯಾವ ವ್ಯಕ್ತಿಯನ್ನು ಕೇಳೋದಿಲ್ಲ. ದೇವರು ನಿಮ್ಮ ಜೀವನದಲ್ಲಿ ಏನು ಕೊಡದೆ ನಿಮ್ಮ ಬಳಿಯಲ್ಲಿ ಕೊಡುವುದಕ್ಕೆ ದೇವರು ಹೇಳೋದಿಲ್ಲ. ಮೂರನೇದಾಗಿ, ದೇವರು ಭೂಮಿಯಲ್ಲಿರುವ ಸಮಸ್ತದ ಒಡೆಯನು ದೇವರಾಗಿದ್ದಾನೆ. ಲೋಕವು ಅದರ ನಿವಾಸಿಗಳು ಆತನವೇ ಎಂಬುದನ್ನು ನಾವು ಮರೆಯಂಗಿಲ್ಲ. ಮೂರನೇ ಪಾಯಿಂಟ್, ಗಾಡ್ ಓನ್ಸ್ ದ ಅರ್ತ್, ಆಲ್ ದಟ್ ಈಸ್ ಇನ್ ಇಟ್ ಅಂಡ್ ಆಲ್ ದಟ್ ಮ್ಯಾನ್ ಹ್ಯಾಸ್. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು. 24ನೇ ಕೀರ್ತನೆ 1ನೇ ವಾಕ್ಯ. 24ನೇ ಕೀರ್ತನೆ 1ನೇ ವಾಕ್ಯ. ಲೋಕವು ಅದರ ನಿವಾಸಿಗಳು ಆತನವೇ. ದೇವರ ಲೋಕ ಪೂರ್ತಿ ದೇವರದೇ ಆಗಿದೆ ಅಂದಮೇಲೆ ಇದರಲ್ಲಿ ಸ್ಪೆಷಲ್ ಆಗಿ ನಮ್ಮದು ಅಂತ ಹೇಳೋಂಥದ್ದು ಏನೂ ಇಲ್ಲ. ಎರಡನೇದಾಗಿ, ಮೂರನೇ ಪಾಯಿಂಟಿನಲ್ಲೇ ನಾನು ಕೆಳಗಡೆ ಹೋಗ್ತೀನಿ. ಎರಡನೇದಾಗಿ, ನಾವು ಬರುವಾಗ ಏನು ತರಲಿಲ್ಲ, ಹೋಗುವಾಗ ಏನು ತಗೊಂಡೋಗೋದಿಲ್ಲ. ಯೋಬನ ಪುಸ್ತಕ 1ನೇ ಅಧ್ಯಾಯ 21ನೇ ವಾಕ್ಯ. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು. ಇದರ ಒಳಗಡೆ ನಾವು ಏನಾದರೂ ಆಗಿದ್ರೆ, ಇವತ್ತು ದೇವರು ನಮಗೇನಾದರೂ ಕೊಟ್ಟಿದ್ರೆ ಅದು ದೇವರದು. ದೇವರು ಕೊಟ್ಟಿದ್ದನ್ನೇ ದೇವರು ಕೇಳ್ತಾನೆ. ದೇವರು ನಮಗೆ ಕೊಟ್ಟಿದ್ದನ್ನೇ ದೇವರು ನಮ್ಮಲ್ಲಿ ಕೇಳ್ತಾನೆ. ದೇವರು ಕೊಡದೇ ಇರೋದು ಯಾವುದೂ ಇಲ್ಲ. ಭೂಮಿಯಲ್ಲಿರುವ ಸಮಸ್ತವು ಯೆಹೋವನದು. ಆಮೇನ್. ನಿನ್ನ ಮನೆ, ನಿನ್ನ ಕಾರು, ನಿನ್ನ ಆಸ್ತಿ, ನಿನ್ನ ಅಂತಸ್ತು, ನಿನ್ನ ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಯೆಹೋವನದು. ಸ್ತೋತ್ರ. ಅವನು ನಿನಗೆ ಕೊಟ್ಟಿದ್ದಾನೆ. ನೀನು ಬರುವಾಗ ಏನು ತರಲಿಲ್ಲ. ನಾನು ಪದೇ ಒಂದು ಮಾತನ್ನು ಹೇಳ್ತೇನೆ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯದಲ್ಲಿ ನಿನ್ನ ಜೀವನ ಆಗಬಾರದು ಕತ್ತಲೆ. ಸ್ತೋತ್ರ. ನೀನು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಮೂಡನ ದೇಶಗಳಲ್ಲೆಲ್ಲ ಐಶ್ವರ್ಯವಂತನಾದಂಥ ಯೋಬನು ಹೇಳ್ತಾ ಇದ್ದಾನೆ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನೋ, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು. ಏನಾದರೂ ಇದ್ರೆ ಅದು ಯೆಹೋವನು ಕೊಟ್ಟನು. ಇವತ್ತು ನಮಗೇನಾದರೂ ಇದ್ರೆ ಅದು ದೇವರು ಕೊಟ್ಟಿದ್ದು ಎನ್ನುವುದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು.
ನಿನಗೆ ಸಾಮರ್ಥ್ಯ ದೇವರು ಕೊಟ್ಟಿದ್ದು, ಆರೋಗ್ಯ ದೇವರು ಕೊಟ್ಟಿದ್ದು, ಜ್ಞಾನ ದೇವರು ಕೊಟ್ಟಿದ್ದು, ಸಭೆ ದೇವರು ಕೊಟ್ಟಿದ್ದು, ಸೇವೆ ದೇವರು ಕೊಟ್ಟಿದ್ದು, ಬಿಸ್ನೆಸ್ ದೇವರು ಕೊಟ್ಟಿದ್ದು, ಬಿಸ್ನೆಸ್ಸಿನಲ್ಲಿ ಲಾಭ ದೇವರು ಕೊಟ್ಟಿದ್ದು. ಹಲ್ಲೆಲೂಯಾ. ಮೂರನೇದಾಗಿ ಯೋಬನ ಪುಸ್ತಕ 12:10, ನಿನ್ನ ಜೀವ, ನಿನ್ನ ಉಸಿರು, ನಿನ್ನ ಪ್ರಾಣ ಮತ್ತು ನಿನ್ನ ಉಸಿರು ಅದು ದೇವರದೇ ಆಗಿದೆ. ಜೀವಂತವಾಗಿರೋರೆಲ್ಲರೂ ಒಂದು ಸ್ತೋತ್ರ ಹೇಳ್ರಿ. ಕಾರಣ ಸತ್ತವರು ಯಾರು ಯೆಹೋವನನ್ನು ಸ್ತುತಿಸುವುದಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ನಿನ್ನ ಪ್ರಾಣ, ನಿನ್ನ ಮೂಗಿನಲ್ಲಿ ನೀನು ಉಚ್ಛ್ವಾಸ ನಿಶ್ವಾಸ ಮಾಡ್ತಾ ಇದೆಯಲ್ಲ, ನೀನು ಮಾಡುವಂಥ ಉಚ್ಛ್ವಾಸ ಮತ್ತು ನಿಶ್ವಾಸ, ನೀನು ತೆಗೆದುಕೊಳ್ಳುವಂಥ ಗಾಳಿ ಮತ್ತು ನೀನು ಬಿಡುವಂಥ ಗಾಳಿ, ಅದು ಪ್ರಕ್ರಿಯೆ ಯಾವ ರೀತಿ ಅಂದರೆ ಬಿತ್ತೋದು ಮತ್ತು ಕುಯ್ಯೋದನ್ನು ತೋರಿಸ್ತಾ ಇದೆ. ಆಮೆನ್. ಯೋಬನ ಪುಸ್ತಕ 12ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, 12:10, ಪ್ರತಿ ಪ್ರಾಣಿಯ ಪ್ರಾಣವು ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿ ಇರುವವು. ಎಷ್ಟು ಜನ ಹೋಗ್ತೀರಾ? ನನ್ನ ಆಯುಸ್ಸು, ನನ್ನ ಆರೋಗ್ಯ, ನನ್ನ ಉಸಿರು ನನ್ನ ದೇವರ ಕೈಯಲ್ಲಿ ಇದೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಅದಕ್ಕೆ ಹಾಡುಗಾರನ ಅದಕ್ಕೆ ಹೇಳ್ತಾನೆ, ಬಿಕಾಸ್ ಈ ಹೋಲ್ಡ್ಸ್ ಮೈ ಫ್ಯೂಚರ್. ಅವನು ನನ್ನ ಭವಿಷ್ಯವನ್ನು ಹಿಡಿದಿದ್ದಾನೆ. ಅವನಿಗೆ ಗೊತ್ತು, ಸಮಯಕ್ಕೆ ಮುಂಚೆ ಯಾವ ಸೈತಾನನು ನಿಮ್ಮ ಪ್ರಾಣ ತೆಗೆಯೋಕ್ಕಾಗೋದಿಲ್ಲ. ಸಮಯಕ್ಕೆ ಮುಂಚೆ ಯಾವುದೇ ರೋಗಾಣುಗಳು, ಯಾವುದೇ ವೈರಾಣುಗಳು, ಯಾವುದೇ ವೈರಸ್ಸುಗಳು ನಿನ್ನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಕಾರಣ ಈ ಜೀವವನ್ನು ಕೊಟ್ಟವನು, ಈ ಪ್ರಾಣವನ್ನು ಕೊಟ್ಟವನು, ನಿನ್ನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದವನ ಕೈಯಲ್ಲಿ ನಿನ್ನ ಪ್ರಾಣ ಮತ್ತು ನಿನ್ನ ಉಸಿರು ಅವನ ಕೈಯಲ್ಲಿದೆ. ನಮ್ಮ ದೃಷ್ಟಿ ಕೋಣಗಳು ನಮ್ಮ ಕಾರ್ಯಕ್ಷಮತೆಯನ್ನು ನಿರ್ಧರಿಸುತ್ತದೆ. ಹೌ ವಿ ಥಿಂಕ್, ಯಾವ ರೀತಿ ಅದನ್ನು ಕಾಣ್ತೀವಿ. ಕೆಲವೊಮ್ಮೆ ನಾವು ಚಿಂತೆ ಮಾಡ್ತೀವಿ, ಕಳೆದ ದಿನ ಒಂದು ಬ್ರದರು ದಿಢೀರಂತ ಕಾಲ್ ಮಾಡಿಬಿಟ್ಟು, ಪಾಸ್ಟ್ರೇ ಏನೋ ಗೊತ್ತಿಲ್ಲ ಪಾಸ್ಟ್ರೇ, ಆಗ್ತಾ ಇಲ್ಲ ಪಾಸ್ಟ್ರೇ, ಹಾರ್ಟ್ ಅಟ್ಯಾಕ್ ಅಂತ ಕಾಣ್ತದೆ, ಭಾಳ ನೋವ್ತಾ ಇದೆ ಪಾಸ್ಟ್ರೇ ಎದೆ ಅಂತ. ನಾನು ಹೇಳಿದೆ, ಸುಮ್ಗಿರ್ರಿ, ಹೆದರ್ಬೇಡ್ರಿ, ದೇವರಿದ್ದಾನೆ. ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿದ್ರೆ ನೀವು ಮಾತಾಡ್ತಿರ್ಲಿಲ್ಲ ಇಷ್ಟೊತ್ತು. ಗ್ಯಾಸ್ ಆಗಿರಬೇಕು, ಒಂದು ಸ್ವಲ್ಪ ಬಿಸಿನೀರು ಕುಡೀರಿ ಅಂದೆ. ಸೋತ್ರ 2 ಲೋಟ ಬಿಸಿನೀರು ಕುಡಿದ್ಬಿಟ್ಟಿದ್ದಾರೆ ಮನುಷ್ಯ. ಕುಡಿದು ಸ್ವಲ್ಪ ಹೋಗಿದ್ದೆ, ಪಾಸ್ಟ್ರೇ ನೀವು ಹೇಳಿದ್ದು ಕರೆಕ್ಟ್ ಪಾಸ್ಟ್ರೇ, ಗ್ಯಾಸ್ ಆಗಿತ್ತು. ಅಂದಮೇಲೆ ಸರಿ ಆಯಿತು ಅಂದ. ಕೆಲವರು ಏನು ಭಯ ಬೀಳ್ತೀರೋ, ಏನು ಭಯನೋ. ರಸ್ತೆಯಲ್ಲಿ ಎಲ್ಲೋ ಒಂದು ಪಾಸಿಟಿವ್, ಕೊರೋನಾ ಪಾಸಿಟಿವ್ ಇದೆ ಅಂದರೆ ಇವರು ಮನೆಯಿಂದಾನೇ ಇಳಿಯಲ್ಲ. ಸ್ತೋತ್ರ. ಅದಕ್ಕೆ ನಾನು ಹೇಳಿದೆ, ಅವರವರ ದೃಷ್ಟಿಕೋನವು ಕಾರ್ಯಕ್ಷಮತೆಯನ್ನು ಅದು ನಿರ್ಧರಿಸುತ್ತದೆ. ನೀನು ಯಾವ ರೀತಿಯಲ್ಲಿ ನಿನ್ನ ದೃಷ್ಟಿಕೋನ ಇದೆ. ನನ್ನ ಪ್ರಾಣ, ನನ್ನ ಉಸಿರು ನನ್ನ ದೇವರ ಕೈಯಲ್ಲಿದೆ, ಅಲ್ಲಿ ನಾನು ಸುರಕ್ಷಿತನಾಗಿದ್ದೇನೆ. ನಿಮಗೆ ಧೈರ್ಯ ಬರಲಿಲ್ಲ. ನಾನು ವಾಕ್ಯ ಹೇಳ್ತೀನಿ, ಪರಾತ್ಪರನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಇರುವವನು, ಅವನು ಸುರಕ್ಷಿತನಾಗಿರ್ತಾನೆ. ನಾನು ಸುರಕ್ಷಿತನು, ನೀನು ಸುರಕ್ಷಿತಳು, ನಿನ್ನ ಕುಟುಂಬ ಸುರಕ್ಷಿತ, ನಿನ್ನ ತಲೆಮಾರು ಸುರಕ್ಷಿತವಾಗಿರುತ್ತೆ. ಕಾರಣ ನಾವಲ್ಲ, ನಮ್ಮ ಜೀವನವನ್ನು, ನಮ್ಮ ಪ್ರಾಣವನ್ನು ನಿಯಂತ್ರಣ ಮಾಡೋದು ಇದರ ಯಜಮಾನನು, ಇದನ್ನು ಕೊಟ್ಟವನು ಅವನ ಕೈಯಲ್ಲಿದೆ. ಆದ್ದರಿಂದ ನಾನು ಧೈರ್ಯವಾಗಿರುತ್ತೇನೆ. ಸಂಪತ್ತುಗಳನ್ನು ಗಳಿಸೋದಕ್ಕೆ ಆಸ್ತಿಗಳು ದೇವರು ನಮಗೆ ಕೊಡ್ತಾನೆ, ಹಣ ದೇವರು ನಮಗೆ ಕೊಡ್ತಾನೆ. ನಾವು ಗಳಿಸಲು ಬಳಸಿದ, 4ನೇದಾಗಿ ನಾವು ಗಳಿಸಲು ಬಳಸಿದ ಚೈತನ್ಯ ಮತ್ತು ಶಕ್ತಿ ದೇವರು
ಆ ದೇವರು ಹೊಂದಿದ್ದಾನೆ, ಅದು ನಮಗೆ ದಾನವಾಗಿ ಕೊಟ್ಟಿದ್ದಾನೆ. ಆ ಚೈತನ್ಯ, ಹುರುಪು. ಕೆಲವರು ಯಾವಾಗಲೂ ತೂಗಿಸ್ಕೊಂಡು ಇರ್ತಾರೆ. ಸತ್ಯ ಹೇಳ್ತೀನಿ ಕೇಳ್ರಿ, ನಿಮ್ಮ ಒಳಗಡೆ ಪರಿಶುದ್ಧಾತ್ಮನ ಇದ್ದರೆ ನೀವು ಪಾದರಸ ಥರ ಇರ್ತೀರ. ನಿಮ್ಗೆ ಅರ್ಥ ಆಗಲಿಲ್ಲ? ನಿಮ್ಮ ಒಳಗಡೆ ಪರಿಶುದ್ಧಾತ್ಮನ ಇದ್ದರೆ ನೀವು ಪಾದರಸ ಥರ ಇರ್ತೀರ. ನಿಮ್ಮ ಒಳಗಡೆ ಪರಿಶುದ್ಧಾತ್ಮನ ಇಲ್ಲ ಅಂದರೆ ಸ್ತೋತ್ರ, ಬೇರೆ ರಸ ಥರ ಇರ್ತೀರ. ಆಮೆನ್. ಯಾವಾಗಲೂ ಆಕೆ ಕೆಲವರು ನೋಡ್ರಿ, ನನ್ನನ್ನು ಕಾಣುವವನು ಕ್ರಿಸ್ತನನ್ನು, ಕ್ರಿಸ್ತನು ನನ್ನಲ್ಲಿ ಇದ್ದಾನೆ ಅಂದರೆ ನನ್ನ ಮುಖ ನೋಡಿದ್ರೆ ನನಗೆ ಗೊತ್ತಾಗ್ಬಿಡ್ಬೇಕು. ಕೆಲವರು ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ರೆ ಲವ್ಲಿಯಾಗಿ ಕಾಣಲ್ಲ. ಆಮೇನ್. ಆದರೆ ನಿನ್ನ ಒಳಗಡೆ ಕ್ರಿಸ್ತನ ಪ್ರಭಾವ ಇದ್ದರೆ ಅದು ಪ್ರತಿಬಿಂಬಿಸುತ್ತೆ. ಅದಕ್ಕೆ ಎಕ್ಸ್ಟ್ರಾ ಮೇಕ್ ಅಪ್ ಬೇಡ. ಮೇಕ್ ಅಪ್ ಜಾಸ್ತಿ ಮಾಡುವವರಿಗೆ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ. ಸ್ತೋತ್ರ. ಬ್ರೇಕ್ ಡೌನ್ ಆದರೆ ಆಕ್ಸಿಡೆಂಟ್ ಸಂಭವಿಸುತ್ತೆ. ಏನು ಬಳಕೋತಾರೆ. ಫೌಂಡೇಶನ್, ನಾನು ಮನೆ ಕಟ್ಟೋದಕ್ಕೆ ಫೌಂಡೇಶನ್ ಹಾಕೋದು ಕೇಳಿದ್ದೀನಿ. ಸ್ತೋತ್ರ. ಇವರು ಅಲಂಕಾರ ಮಾಡೋದಕ್ಕೆ ಫೌಂಡೇಶನಿಂದ ಸ್ಟಾರ್ಟ್ ಮಾಡ್ತಾರೆ. ಸ್ತೋತ್ರ. ಹೇಳಲಿಲ್ಲ ನೀವು ಪಾಸ್ಟ್ರಿಗೆ ಹೆಂಗೆ ಗೊತ್ತಾಯಿತು ಅಂತ? ಅಯ್ಯೋ, ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡೋರು ನನಗೆ ಹೇಳಿದ್ದು, ಪಾಸ್ಟ್ರೆ ನಾವು ಫೌಂಡೇಶನಿಂದನೇ ಆರಂಭಿಸೋದು. ಅಮ್ಮ, ನೀನು ದೇವ್ರ ವಾಕ್ಯದ ಫೌಂಡೇಶನ್ ಸರಿಯಾಗಿ ಹಾಕು. ಸ್ತೋತ್ರ. ಸಾರಳು ಅಜ್ಜಿ ಆದ್ರೂ ಬ್ಯೂಟಿಫುಲ್ ಆಗಿದ್ಲಂತೆ. ಸ್ತೋತ್ರ. ಹೇಳಲಿಲ್ಲ ನೋಡ್ರಿ, ಸ್ತೋತ್ರ ಹೇಳಲಿಲ್ಲ. ಮುದುಕಿ ಆದರೂ ಬ್ಯೂಟಿಫುಲ್ ಆಗಿದ್ರಂತೆ. ಅಬ್ರಾಹ್ಮನಿಗೆ ಭಯ ಆಯಿತು. ಸಹೋದರಿ ಅಂತ ಹೇಳೋದು ಕಾರಣ ಅವಳ ಬ್ಯೂಟಿ. ಅವಳು ಯಾವುದು ಪಾರ್ಲರ್ಗೆ ಹೋಗಲಿಲ್ಲ ಸಿಸ್ಟರ್. ಅವಳು ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೌಂಡೇಶನಿಂದ ಮೇಕಪ್ ಮಾಡಿಕೊಂಡು ಥಿಕ್ನೆಸ್ಸು ಅರ್ಧ ಇಂಚು 3/4 ಇಂಚು ನಿನ್ನ ಮುಖದಲ್ಲಿ ದಪ್ಪ ಮಾಡ್ಕೊಂಡು ಬರೋದಕ್ಕೆ ಅವಳು ಹೋಗಲಿಲ್ಲ, ಮುಖದಲ್ಲಿ ದಪ್ಪ ಮಾಡ್ಕೊಳಕ್ಕೆ. ಇವತ್ತು ಅದಕ್ಕೆ ಟೈಮ್ ಇಲ್ಲ. 2 ಅವರ್ ಕಳೆದ್ರೂ ನಮಗೆ ಟೈಮೇ ಸಿಗಲಿಲ್ಲ ಅಂತೇಳಿ. ಸ್ತೋತ್ರ. ಬಿ ಕೇರ್ಫುಲ್. ಪ್ರತಿ ಪ್ರಾಣಿಯ ಪ್ರಾಣವು, ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು. ನಾವಿವತ್ತು ಏನಾದರೂ ಗಳಿಸ್ಬೇಕಾದ್ರೆ ನಮಗೆ ಕೊಡುವ ಚೈತನ್ಯ, ಆ ಉರುಪು ಮತ್ತು ಆ ಶಕ್ತಿ ದೇವರು ಹೊಂದಿರೋದನ್ನು ಅವನು ನಮಗೆ ಕೊಟ್ಟಿದ್ದಾನೆ. ಅದರಿಂದಲೇ ಕೀರ್ತನೆಕಾರನು 18ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತದೆ, ನನ್ನ ಬಲವಾಗಿರುವ ಯೆಹೋವನೇ ನಿನ್ನಲ್ಲೇ ಮಮತೆ ಇಡುತ್ತೇನೆ. ನನ್ನ ಬಲ, ನನ್ನ ಸಾಮರ್ಥ್ಯ, ನನ್ನ ಶಕ್ತಿ, ನನ್ನ ಉರುಪು, ನನ್ನ ಚೈತನ್ಯ, ನನ್ನ ಲವಲವಿಕೆ, ನನ್ನ ಆಸಕ್ತಿ, ನಾನು ಇವತ್ತು ಏನಾದರೂ ಸಂಪಾದನೆ ಮಾಡೋದಕ್ಕೆ, ಹಣ ಗಳಿಸೋದಕ್ಕೆ, ಜ್ಞಾನ, ವಿವೇಕ, ತಿಳುವಳಿಕೆ, ಇದೆಲ್ಲ ನನ್ನ ಸ್ವಂತವಲ್ಲ. ಇದೆಲ್ಲ ನನ್ನ ಬಲವಾಗಿರುವ ಯೆಹೋವನಿಂದ ನನಗೆ ದೊರಕಿತು. ಆಮೆನ್. 5ನೇದಾಗಿ, ಯಾವುದನ್ನಾದರೂ ನಮ್ಮನ್ನು ಯಾವುದನ್ನಾದರೂ ಉಳಿಸಿಕೊಳ್ಳುವ ಅನುಗ್ರಹ ಮತ್ತು ಅವಕಾಶ ಅದು ದೇವರಿಂದನೇ ಹೊಂದಿದ್ದರು. ನಾವು ಇವತ್ತೇನಾದರೂ ಉಳ್ಕೊಂಡಿದ್ದೀವ, ಏನಾದರೂ ಗಳಿಸಿದ್ದೀವ? ನಿಮಗಿಂತ ಟಾಪ್ ಜ್ಞಾನಿಗಳಿದ್ದಾರೆ, ನಿಮಗಿಂತ ವಿದ್ಯಾಭ್ಯಾಸ ಉಳ್ಳವರಿದ್ದಾರೆ, ನಿಮಗಿಂತ ಹಣವಂತರಿದ್ದಾರೆ, ಜ್ಞಾನಿ ಇದ್ದಾರೆ, ಪಕ್ವತೆ ಇರೋರಿದ್ದಾರೆ. ಆದರೆ ಅವರಿಗೆ ಆಗದೇ ಇರುವ ಕಾರ್ಯವನ್ನು ದೇವರು ನಿಮ್ಮ ಕಡೆಯಿಂದ ಮಾಡಿಸಿ ನಿಮ್ಮನ್ನು ಅಲ್ಲಿ ಸಂಪಾದನೆಯಲ್ಲಿ ಮುಂದೆ ತರ್ತಾನೆ, ಆಶೀರ್ವಾದದಲ್ಲಿ ಮುಂದೆ ತರ್ತಾನೆ. ನಿನ್ನ ಸಂಬಂಧಿಕರ ಮುಂದೆ ತಲೆ ಎತ್ತಿ ನಡೆಯತಕ್ಕಂತೆ ನಿನ್ನನ್ನು ಸನ್ಮಾನಿಸೋದಕ್ಕೆ ಕಾರಣ ಏನು ಗೊತ್ತಾ? ಇದನ್ನು ದೇವರು ನಿನಗೆ ದಯಪಾಲಿಸ್ತಾ ಇರೋದು. ಅದಕ್ಕೆ ನಾನು ಹೀಗೆ ಹೇಳ್ತೇನೆ, ಸಮಯ ಪ್ಲಸ್ ಅವಕಾಶ =
ದೇವರ ದಯೆ. ದ ಟೈಮ್, ದೇವರ ಸಮಯ ಆದಾಗ ನಿನಗೆ ಬೇಕಾದಂಥ ಅವಕಾಶಗಳನ್ನು, ಆಪರ್ಚುನಿಟಿಗಳನ್ನು, ಅದರ ಬಾಗಿಲನ್ನು ದೇವರು ನಿನ್ನ ಮುಂದೆ ತೆರೆದು ಬಿಡ್ತಾನೆ. ಮತ್ತಾರಿಗೂ ಮಾಡೋಕ್ಕಾಗದೇ ಇರುವ ಕಾರ್ಯ ನಿನ್ನಿಂದ ದೇವರು ಮಾಡಿಸ್ತಾನೆ. ಅದನ್ನು ಕರೆಯ ಹೆಸರೇ ಫೇವರ್, ಮರ್ಸಿ ಆಫ್ ಗಾಡ್, ಅಥವಾ ದೇವರ ದಯೆ ಅಂತ ಹೇಳ್ತೀವಿ. ಆ ದಯೆ ಲಭಿಸಿದವರು ಯಾರಾದರೂ ಇದರ ಒಳಗಡೆ ಇದ್ದರೆ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ನೋಡ್ರಿ, ಪ್ರಸಂಗಿಗಳ ಪುಸ್ತಕ 9ನೇ ಅಧ್ಯಾಯ, ಪ್ರಸಂಗಿಗಳ ಪುಸ್ತಕ 9ನೇ ಅಧ್ಯಾಯದ 11ನೇ ವಾಕ್ಯ. ನಾನು ಲೋಕದಲ್ಲಿ ತಿರುಗಿ ದೃಷ್ಟಿಸಲು, ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಸೊಲೊಮೋನ್ ಹೇಳ್ತಾನೆ, ನಾನು ಲೋಕದಲ್ಲಿ ತಿರುಗಿ ದೃಷ್ಟಿಸಲು ವೇಗಿಗಳಿಗೆ ಓಟದಲ್ಲಿ ಗೆಲುವಿಲ್ಲ. ಸ್ಪ್ರಿಂಟರ್ಗಳು, ಒಳ್ಳೆ ಅಭ್ಯಾಸ ಮಾಡಿರೋರು, ಫಾಸ್ಟಾಗಿ ಓಡೋರು, ಅವರಿಗೆ ಓಟದಲ್ಲಿ ಜಯ ಇಲ್ಲ, ಗೆಲುವಿಲ್ಲ. ಬಲಿಷ್ಠರಿಗೆ ಯುದ್ಧದಲ್ಲಿ ಜಯವಾಗದು, ಜ್ಞಾನಿಗಳಿಗೆ ಅನ್ನ ಸಿಕ್ಕದು, ವಿವೇಕಿಗಳಿಗೆ ಧನ ಲಭಿಸದು, ಪ್ರವೀಣರಿಗೆ ದಯೆ ದೊರಕದು. ಸ್ತೋತ್ರ. ಈ ಕ್ಯಾಟಗರಿ ಯಾವುದರಲ್ಲಿ ಇಲ್ಲದೇ ಇರೋ ನಿನಗೂ ನನಗೂ ಇದೆಲ್ಲ ದೊರಕ್ತಾ ಇದೆ. ಕಾಲವು ಪ್ರಾಪ್ತಿಯು ಯಾರಿಗೂ ತಪ್ಪಿದ್ದಲ್ಲ ಎಂದು ತಿಳಿದುಕೊಂಡಿದ್ದೇನೆ. ಕಾಲವು ಪ್ರಾಪ್ತಿಯು, ಸಮಯ ಮತ್ತು ಅವಕಾಶಗಳು, ಮತ್ತಾರಿಗೂ ದೊರಕದೇ ಇರುವ ಸಮಯ, ಆ ಅವಕಾಶಗಳು ದೇವರು ನಿನ್ನ ಮುಂದೆ ಬಾಗಿಲನ್ನು ತೆರೆದು ಕೊಡುವಾಗ ನೀನು ದೇವರ ರಾಜ್ಯಕ್ಕೆ ಕೊಡುವುದರಲ್ಲಿ ಮುಂಗೈಯನ್ನು ತೆಗೆದುಕೊಳ್ಳಬೇಕು. ಆಮೆನ್, ಹಲ್ಲೆಲೂಯಾ. 5ನೇದಾಗಿ, ನಮಗೆ ಯಾವುದೇ ರೀತಿಯ ಆದಾಯವನ್ನು ತರುವ ಜ್ಞಾನವನ್ನು ಮೊದಲು ದೇವರು ಹೊಂದಿದ್ದಾನೆ. ಆ ದೇವರಿಂದಲೇ ನಮಗೆ ಆ ಜ್ಞಾನವು ಲಭಿಸಲ್ಪಟ್ಟಿದೆ. ಆ ಜ್ಞಾನ ದೇವರಿಂದ ನಾವು ಹೊಂದಿದ್ದು. ದೇವರು ಕೊಡದೇ ಇರುವ ಜ್ಞಾನ ನಮ್ಮದಲ್ಲ. ದಾನಿಯೇಲನ ಪುಸ್ತಕ 2:20 ದೇವರ ನಾಮಕ್ಕೆ ಯುಗ ಯುಗಾಂತರದಲ್ಲಿ ಕೊಂಡಾಟವಾಗಲಿ, ಜ್ಞಾನ ತ್ರಾಣಗಳು ಆತನವುಗಳೇ. ಜ್ಞಾನ ಮತ್ತು ತ್ರಾಣಗಳು ಆತನವುಗಳೇ, ದೇವರದು. ಇವತ್ತು ನಾವು ಜ್ಞಾನಿಯಾಗಿ 10 ಜನರ ಮಧ್ಯದಲ್ಲಿ ದೊಡ್ಡವರು ಅನಿಸ್ಕೊಳ್ಳೋದ್ರಲ್ಲಿ, ಏನಪ್ಪ ಜ್ಞಾನಿಯವರು, ಯಾವ ಟಾಪಿಕ್ ಕೇಳಿದ್ರು ಪಟ್ ಅಂತ ಮಾತಾಡ್ತಾರೆ, ಯಾವ ವಿಷಯ ಹೇಳಿದ್ರು ಅದಕ್ಕೆಲ್ಲ ಉತ್ತರ ಹೇಳ್ತಾರೆ. ಏನು ಜ್ಞಾನಿ ಕೊಂಡ್ರಿ? ಯಾವ ಜ್ಞಾನಿ? ನಾವು ದಡ್ಡರಾಗಿದ್ದವರು. ದೇವರ ಜ್ಞಾನ ನಮ್ಮ ಮೇಲೆ ಅವನು ಧಾರಾಳವಾಗಿ ಕೊಟ್ಟನು. ಕೊಡಲ್ಪಡುತ್ತದೆ. ಹೇಗೆ? ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಅಳತೆಯಲ್ಲಿ ಅವನು ನಿನ್ನ ಮಡಿಲಿಗೆ ಹಾಕುವವನಾಗಿರ್ತಾನೆ. ಆದ್ದರಿಂದಲೇ ನಾನು ಹೇಳಿದ್ದು, ಇದು ಯಾವುದು ನಮ್ಮ ಸ್ವಂತ ಸೊತ್ತಲ್ಲ. ಭೂಮಿಯಲ್ಲಿರುವ ಸಮಸ್ತವು ಯೆಹೋವನದೇ. ಭೂಮಿಯಲ್ಲಿರುವ ಸಮಸ್ತವು ಯೆಹೋವನದೇ. ಆದ್ದರಿಂದ ಆ ಜ್ಞಾನ ದೇವರದು, ಆ ಬಲ ದೇವರದು, ಆಯುಸ್ಸು ದೇವರದು, ಉಸಿರು ದೇವರದು, ಸಂಪತ್ತು ದೇವರು ಕೊಟ್ಟಿರೋದು. ಇದೆಲ್ಲ ದೇವರು ನಮಗೆ ಕೊಟ್ಟಿರೋ ಉದ್ದೇಶ ನಾವು ದೇವರಿಗೆ ಕೊಡಬೇಕು ಎನ್ನುವುದಕ್ಕಾಗಿ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ನನ್ನ ದೇವರು ಯಾರಿಗೂ ಸಾಲಗಾರನಲ್ಲ? ಎಷ್ಟು ಜನ ಅದನ್ನು ಒಪ್ತೀರಾ? ನಾನು ದೇವರ ವಾಕ್ಯದಿಂದ ಅದನ್ನು ನಿಮಗೆ ಪ್ರೂವ್ ಮಾಡೋಕ್ಕೆ ಹೋಗ್ತೀನಿ. ದೇವರು ಯಾರಿಗೂ ಸಾಲಗಾರನಲ್ಲ. ಗಟ್ಟೆಗಳ್ರಿ, ದೇವರು ನನಗೆ ಸಾಲಗಾರನಲ್ಲ. ದೇವರು ಯಾವತ್ತೂ ಸಾಲಗಾರನಾಗೋದಕ್ಕೆ ಸಾಧ್ಯ ಇಲ್ಲ. ಆದಿಕಾಂಡ ಪುಸ್ತಕ, ಬೈಬಲ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಕೊಡುವುದು ಮತ್ತು ಸ್ವೀಕರಿಸುವುದರ ಕುರಿತು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 21-22ನೇ ವಚನ. ಈಗಿರುವಲ್ಲಿ ಯೆಹೋವ ದೇವರ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ
ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಲಿಸನ್, ದೇವರು ಆದಾಮನಿಂದ ತಗೊಂಡಿದ್ದು ಒಂದು ಪಕ್ಕೆಯ ಎಲುಬು. ಇಸ್ ಇಟ್ ರೈಟ್? ಆದಾಮನಿಂದ ದೇವರು ತೆಗೆದುಕೊಂಡಿದ್ದೇನು? ಪಕ್ಕೆಯ ಎಲುಬು, ಒಂದು ಎಲುಬು. ಆದಾಮನನ್ನು ಉಂಟು ಮಾಡಿದ ಯಾರು? ಮಾತಾಡಿ. ಆದಾಮನನ್ನು ಉಂಟು ಮಾಡಿದ ಯಾರು? ಆ ಉಂಟು ಮಾಡಿದ ದೇವರು ಅವನಿಂದನೇ ಒಂದು ಎಲುಬನ್ನು ತಗೊಳ್ತಾ ಇದ್ದಾನೆ. ಆ ಎಲುಬನ್ನು ತೆಗೆದುಕೊಳ್ಳೋದು ಮಾತ್ರವಲ್ಲ, ವಾಪಸ್ ಕೊಡುವಾಗ ಎಲುಬಿಗೆ ಬದಲಾಗಿ ಅವನಿಗೆ ಅವ್ವಳನ್ನು ಕೊಡ್ತಾ ಇದ್ದಾನೆ. ಕೊಟ್ಟಿದ್ದು ಎಲುಬು, ಸಿಕ್ಕಿದ್ದು ಅವ್ವ. ದೇವರಿಗೆ ಹೆಂಡತಿ ಬೇಕಾಗಿರಲಿಲ್ಲ. ಬೇಕಾಗಿರೋದು ಯಾರಿಗೆ? ಆದಾಮನಿಗೆ. ದೇವರಿಗೆ ಆಶೀರ್ವಾದ ಬೇಡ, ಆಶೀರ್ವಾದ ಬೇಕಾಗಿರೋದು ನಿನಗೆ. ನೀನು ಕೊಡುವಾಗ ದೇವರು ತಗೊಂಡು ನಿನ್ನ ಅಗತ್ಯಗಳನ್ನು ಪೂರೈಸೋದಕ್ಕೆ ಅವನು ಸನ್ನದ್ಧನಾಗಿರ್ತಾನೆ. ಅರ್ಥ ಮಾಡಿಕೊಳ್ಳುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಒಂದು ಎಲುಬು ತೆಗೆದುಕೊಂಡಿದ್ರಿಂದ ವಾಪಸ್ ಕೊಡುವಾಗ ತಲೆ ಬುರುಡೆ, ಅದ್ರ ಒಳಗಡೆ ಮೆದುಳು, ಒಳಗಡೆ ಹಾರ್ಟ್, ಸ್ತೋತ್ರ, ಏನೇನು ಸೃಷ್ಟಿ ಮಾಡಿದ್ದಾರೆ ನಾನು ಎಲ್ಲ ಶರೀರದ ಎಲ್ಲ ಭಾಗ ನನಗೆ ಗೊತ್ತಿಲ್ಲ, ನಾನು ಡಾಕ್ಟ್ರು ಅಲ್ಲ. ಸ್ತೋತ್ರ. ಆಮೇನ್, ಆಮೇನ್. ನೋಡ್ರಿ, ನಮ್ಮ ಶರೀರದಲ್ಲಿ 204 ಮೂಳೆಗಳಿದೆ ಅಂತೆ. ಒಂದು ಮೂಳೆ ತೆಗೆದುಕೊಂಡ ಸ್ಥಳದಲ್ಲಿ ದೇವರು ವಾಪಸ್ ಕೊಡುವಾಗ 204 ಮೂಳೆ. ಅದರಲ್ಲಿ ಮಾಂಸಖಂಡ, ಸ್ನಾಯುಗಳು, ರಕ್ತನಾಳಗಳು, ಕಿಡ್ನಿ, ಸ್ತೋತ್ರ, ಶ್ವಾಸಕೋಶ, ಹೃದಯ, ಕಣ್ಣು, ಮೂಗು, ಕಿವಿ, ತಮಟೆ, ಕಿವಿ ಒಳಗಡೆ ಇರೋದು. ಸ್ತೋತ್ರ. ಎಲ್ಲ ದೇವರು ಸೃಷ್ಟಿ ಮಾಡಿ ಯಾರು ಕೊಟ್ಟರು? ಆದಾಮನ ಕೊಟ್ಟರು. ನೀನು ಕೊಡೋದು ಚಿಕ್ಕದಾಗಿರ್ಬೋದು, ಆದರೆ ದೇವರಿಂದ ದೊರಕೋದು ವಿತ್ ಬೋನಸ್ ಆಗಿರುತ್ತೆ. ಒಪ್ಪುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗಿ ಒಂದು ದೇವರಿಗೆ ಮಹಿಮೆ ಕೊಡ್ರಿ. ದೇವರು ಏನನ್ನು ತೆಗೆದುಕೊಂಡ್ರು ಅದು ಅವನಿಗೆ ಬೇಡ ಕಣ್ರಿ. ದೇವರು ಅವನಿಗೆ ಬೇಡ. ದೇವರಿಗೆ ಹೆಂಡತಿ ಬೇಕಾಗಿರಲಿಲ್ಲ, ಆದಾಮನಿಗೆ ಹೆಂಡತಿ ಬೇಕು. ದೇವರಿಗೆ ಬಾಳ ಸಂಗಾತಿ ಬೇಕಾಗಿರಲಿಲ್ಲ, ಆದಾಮನಿಗೆ ಬಾಳ ಸಂಗಾತಿ ಬೇಕಾಗಿತ್ತು. ಅದರ ಅಗತ್ಯವನ್ನು ಪೂರೈಸೋದಕ್ಕೆ ಅವನಿಂದ ಒಂದು ಎಲುಬನ್ನು ತೆಗೆದುಕೊಂಡನು. ದೇವರು ಮನುಷ್ಯನಿಂದ ತೆಗೆದುಕೊಳ್ಳುವುದು ದೇವರ ಅಗತ್ಯವನ್ನು ಪೂರೈಸುವುದಕ್ಕೆ ಅಲ್ಲ, ಅದು ಮನುಷ್ಯನ ಅಗತ್ಯಗಳನ್ನು ಪೂರೈಸುವುದಕ್ಕೆ ಸಜ್ಜಾಗಿದೆ. when you are giving to Lord, ನೀನು ದೇವರ ಸನ್ನಿಧಾನದಲ್ಲಿ ಕೊಡುವಾಗ ನೀನು ಕೊಡೋದು ಕೇವಲ ನೆರಳು. ಅದರ ನಿಜ ವಾಸ್ತವ ಎನ್ನುವುದು ದೇವರು ನಿನಗೆ ಕೊಟ್ಟಿರೋದು. ಇವತ್ತು ಯಾರಾದರೂ ಕಮಿಟ್ಮೆಂಟ್ಸ್ಗಳನ್ನು ತಂದು ದೇವರ ಪಾದದಲ್ಲಿ ಕೊಡ್ತಾ ಇರೋರು, ಏನೋ ದೊಡ್ಡ ಇದರಿಂದ ನಾನು ದೇವರಿಗೆ ಕೊಡ್ತಾ ಇದ್ದೀನಿ ಅನ್ನೋ ಭಾವನೆ ಬೇಡ. ಇದು ದೇವರು ನಿನ್ನ ಕೈಲಿ ಕೊಟ್ಟನು, ನೀನು ದೇವರಿಗೆ ಕೊಡ್ತಾ ಇದೀಯಾ. ಅದರ ಅರ್ಥ ಏನು ಗೊತ್ತಾ? ನಿನಗೆ ಸಿಕ್ಕಾಪಟ್ಟೆ ಅವಶ್ಯಕತೆ ಇದೆ, ಅಗತ್ಯಗಳಿದೆ, ಅದರ ಸಜ್ಜಾಗ್ತಾ ಇದ್ದಾನೆ ದೇವರು. ನಿನ್ನಿಂದ ತೆಗೆದುಕೊಂಡ ಒಂದು ಮೂಳೆಯಿಂದ ಅಥವಾ ಒಂದು ಆ ಕಮಿಟ್ಮೆಂಟ್ ಕವರಿಂದ ನೀನು ಕೊಡುವಂಥ ಆ ಆಶೀರ್ವಾದ, ನೀನು ಕೊಡುವಂಥ ಆ ಕಾಣಿಕೆ, ಅಲ್ಲಲ್ಲಿ ಸ್ತೋತ್ರ, ದೇವರು ತೆಗೆದುಕೊಂಡು ಅವನ ಅದನ್ನು ಆಶೀರ್ವಾದ ಮಾಡಿ ನಿನ್ನ ಅಗತ್ಯಗಳನ್ನೆಲ್ಲ ತನ್ನ ಪ್ರಭಾವ, ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನಲ್ಲಿ ಅವನು ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಲಿಕ್ಕೆ ಹೋಗ್ತಾನೆ. ಒಪ್ಪುವವರಿಗೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ, ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. Somebody shout hallelujah.
ಇದರ ಮರ್ಮ ತಿಳಿದರೆ ಇರುವವರು. ಯಾಕೆ ಕೊಡಬೇಕು? ಕೊಡ್ಲಿಲ್ಲ ಆದ್ರೆ ಏನು ಅಂತ ಮಾತಾಡ್ತಾರೆ. ಕೊಡಬೇಡ, ನೀನು ಹಿಡಿದಿಟ್ಕೋ. ನಿನ್ನ ಅಗತ್ಯಗಳು ಪೂರೈಸಬೇಕಾದ್ರೆ ಕೊಡಬೇಕು. ಸಾರಾಫತ್ತಿನ ವಿಧವೆ, 1 ಅರಸರುಗಳ ಪುಸ್ತಕ 17ನೇ ಅಧ್ಯಾಯದ 13ರಿಂದ 16ನೇ ವಾಕ್ಯ ಓದಿದ್ರೆ, ಅವಳು ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಟ್ಟಿದ್ದು, ಒಂದು ಚಿಕ್ಕ ರೊಟ್ಟಿ ಮಾಡಿಕೊಟ್ಟಿದ್ದರಿಂದ ಕ್ಷಾಮ ಕಾಲ ಪೂರ್ತಿಯಾಗಿ ಆ ಮನೆಯಲ್ಲಿ ಹಿಟ್ಟು ಮುಗಿದು ಹೋಗಲಿಲ್ಲ, ಮೊಗೆಯಲ್ಲಿ ಎಣ್ಣೆ ಮುಗಿದು ಹೋಗಲಿಲ್ಲ. ಅವಳ ಅಗತ್ಯಗಳನ್ನೆಲ್ಲ ದೇವರು ಪೂರೈಸಿದವನಾಗಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೋವಿಡ್ ಈ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ, ಇಷ್ಟೊಂದು ಇಕ್ಕಟ್ಟಿರುವಾಗ, ಫೈನಾನ್ಷಿಯಲ್ ಕ್ರೈಸಿಸ್ ಇರುವಾಗ ಕೊಡಿ ಅಂತಿರಲ್ಲ, ಮನಸ್ಸಾಕ್ಷಿ ಇಲ್ಲವಾ ಎಂದು ಕೇಳುವವರು ಇರ್ತಾರೆ. ನಾನು ಕೇಳ್ತೇನೆ, ಏಲಿಯನು ಮನಸ್ಸಾಕ್ಷಿ ಇಲ್ಲದವನಲ್ಲ ಕಣಯ್ಯ, ಮನಸ್ಸಾಕ್ಷಿ ಇಲ್ಲದವನಲ್ಲ ಸ್ವಾಮಿ. ಹಲ್ಲೆಲೂಯ. ಅವನಿಗೆ ಗೊತ್ತು ನಿನ್ನ ಅಗತ್ಯ ನಿನ್ನ ಕೈಯಲ್ಲಿ ಇರೋದಕ್ಕಿಂತ ದೊಡ್ಡದಾಗಿದೆ. ಇವತ್ತು ನಿನ್ನ ಕೈಯಲ್ಲಿ ಇರೋದು ಒಂದು ಮೊಗೆ ಎಣ್ಣೆ, ಒಂದು ಇಡೀ ಹಿಟ್ಟು ಮಾತ್ರ ನಿನ್ನ ಕೈಯಲ್ಲಿದೆ. ಇವತ್ತು ನೀನು ಇದರಲ್ಲಿ ನಂಬಿಗಸ್ತಳಾಗಿದ್ರೆ ಗಮನ ಇಟ್ಟುಕೊಳ್ಳ್ರಿ, ಪರಲೋಕದ ದೇವರು ಯಾರಿಗೂ ಸಾಲಗಾರನಲ್ಲ, ಅವನು ಯಾರಿಗೂ ಸಾಲಗಾರನಲ್ಲ. ನೀನು ಕೊಟ್ಟಿದ್ದು ಅವನು ತಿಂದು ತೇಗಿ ಬಾಯ್ ಅಂತ ಹೋಗುವವನಲ್ಲ. ಈ ಕ್ಷಾಮ ಕಾಲ ಮುಗಿಯೋವರೆಗೂ ನಿನ್ನ ಮನೆಯಲ್ಲಿ, ನಿನ್ನ ಮೊಗೆಯಲ್ಲಿ ಎಣ್ಣೆ ಕಡಿಮೆ ಆಗೋದಿಲ್ಲ, ನಿನ್ನ ಪಾತ್ರೆಯಲ್ಲಿ ಇಟ್ಟು ಮುಗಿದು ಹೋಗೋದಿಲ್ಲ. ಕಾರಣ, ಮೈ ಗಾಡ್ ಈಸ್ ಎ ಫೇತ್ಫುಲ್ ಗಾಡ್. ನೀನ್ ಖಾಲಿ ಪಾತ್ರೆ ಕೊಟ್ರೆ ಅದು ತುಂಬಾ ಎಣ್ಣೆ ತುಂಬಿಸಿ ವಾಪಸ್ ಕೊಡ್ತಾನೆ. ನೀನ್ ಖಾಲಿ ಪಾತ್ರೆ ಇಟ್ರೆ ಅದನ್ನ ತುಂಬಾ ಎಣ್ಣೆ ತುಂಬಿಸಿ ವಾಪಸ್ ಕಳಿಸ್ತಾನೆ. ಅದು ನನ್ನ ದೇವರು. ಎಲೀಷನ ಪ್ರವಾದಿಯ ಹೆಂಡತಿ, ವಿಧವೆಯಾದ ಹೆಂಡತಿ, ಅವಳು ಹೇಳಿದಳು ಒಂದು ಮೊಗೆ ಎಣ್ಣೆ ಮಾತ್ರ. ಸಾಲಗಾರರು ನನ್ನ ಮಕ್ಕಳನ್ನ ಹಿಡ್ಕೊಂಡು ಹೋಗಕ್ಕಿದ್ದಾರೆ, ನನ್ನ ಗಂಡ ಆಲ್ರೆಡಿ ಸತ್ತು ಹೋದ, ನನಗೆ ಬೇರೆ ದಿಕ್ಕಿಲ್ಲ, ಇಷ್ಟೇ ಇರೋದು. ಡೋಂಟ್ ವರಿ, ಪಾತ್ರೆ ತಾಂಬ. ಹಲ್ಲೆಲೂಯಾ. ಈ ಪ್ರಯತ್ನ, ಈ ಸಂದರ್ಭಗಳಲ್ಲೂ ನಿಮ್ಮನ್ನು ಕಮಿಟ್ಮೆಂಟ್ ತಗೊಂಬನ್ನಿ ಅಂತ ಹೇಳೋದಕ್ಕೆ ನಾನು ಹಿಂಜರದೆ ಬೇಡ ಅಂತ. ಆದರೆ ಪರಿಶುದ್ಧಾತ್ಮನ ಹೇಳಿದನು, ನನ್ನ ಜನರ ಅಗತ್ಯಗಳು ಪೂರೈಸಬೇಕಾದ್ರೆ ಅವರು ಕೈಯಲ್ಲಿರೋದು ಅವ್ರು ಕೊಡೋದಕ್ಕೆ ತಯಾರಾಗಬೇಕು. 5 ರೊಟ್ಟಿ 2 ಮೀನು ಆ ಬಾಲಕನ ಕೊಟ್ಟಿದ್ದರಿಂದಲೇ ಅದು ಮಲ್ಟಿಪ್ಲೈ ಆಯಿತು, ಅದು ಸಮೃದ್ಧಿ ಆಯಿತು. ಅದು 1000 ಜನರಿಗೆ ಕೊಡತಕ್ಕಂತೆ, ಅವನು ತೃಪ್ತನಾಗಿ ತಿನ್ನತಕ್ಕಂತೆ, 12 ಪುಟ್ಟಿ ಮಿಕ್ಕತಕ್ಕಂತೆ ದೇವರು ಅದನ್ನು ಬ್ಲೆಸ್ ಮಾಡಿದನು. ಹಾಗಾದ್ರೆ ನೀನು ಕೊಡುವ ಕಮಿಟ್ಮೆಂಟ್ ಅನ್ನು ದೇವರು ಬ್ಲೆಸ್ ಮಾಡದೆ ಬಿಡ್ತಾನಾ?